ಪ್ರಶ್ನೆ 1. ಕರ್ನಾಟಕದ ನಾಡಹಬ್ಬ ಎಂದು ಯಾವ ಹಬ್ಬವನ್ನ ಕರೆಯಲಾಗುತ್ತದೆ? ಎ. ದೀಪಾವಳಿ, ಬಿ. ಮೈಸೂರು ದಸರಾ, ಸಿ. ಯುಗಾದಿ, ಡಿ. ಕರಗ. ಸರಿಯಾದ ಉತ್ತರ ಬಿ. ಮೈಸೂರು ದಸರಾ. ಪ್ರಶ್ನೆ 2. ಮೈಸೂರು ದಸರಾ ಹಬ್ಬವನ್ನು ಎಷ್ಟು ದಿನಗಳ ಕಾಲ ಆಚರಿಸಲಾಗುತ್ತದೆ? ಎ. 5 ದಿನ, ಬಿ. 9 ದಿನ, ಸಿ. 10 ದಿನ, ಡಿ. 12 ದಿನ. ಸರಿಯಾದ ಉತ್ತರ ಸಿ. 10 ದಿನ. ಪ್ರಶ್ನೆ 3. ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿ ನಡೆಯುವ ದಿನ ಯಾವುದು? ಎ. ಆಯುಧ ಪೂಜೆ, ಬಿ. ವಿಜಯದಶಮಿ, ಸಿ. ದುರ್ಗಾಷ್ಟಮಿ, ಡಿ. ಮಹಾನವಮಿ. ಸರಿಯಾದ ಉತ್ತರ ಬಿ. ವಿಜಯದಶಮಿ. ಪ್ರಶ್ನೆ 4. ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯಲ್ಲಿ ಪ್ರತಿಷ್ಠಾಪಿಸಲಾಗುವ ದೇವತೆ ಯಾರು? ಎ. ಶಾರದಾದೇವಿ, ಬಿ. ಚಾಮುಂಡೇಶ್ವರಿ, ಸಿ. ಸರಸ್ವತಿ ದೇವಿ, ಡಿ. ಲಕ್ಷ್ಮೀ ದೇವಿ. ಸರಿಯಾದ ಉತ್ತರ ಬಿ. ಚಾಮುಂಡೇಶ್ವರಿ. ಪ್ರಶ್ನೆ 5. ಮೈಸೂರು ದಸರಾವನ್ನು ಮೊಟ್ಟ ಮೊದಲು ಪ್ರಾರಂಭಿಸಿದ ರಾಜಮನೆತನ ಯಾವುದು? ಎ. ಕದಂಬರು, ಬಿ. ವಿಜಯನಗರದ ಅರಸರು, ಸಿ. ಮೈಸೂರಿನ ಒಡೆಯರು, ಡಿ. ರಾಷ್ಟ್ರಕೂಟರು. ಸರಿಯಾದ ಉತ್ತರ ಬಿ. ವಿಜಯನಗರದ ಅರಸರು. ಪ್ರಶ್ನೆ 6. ಯುಗಾದಿ ಪದದ ಅರ್ಥವೇನು? ಎ. ಹಬ್ಬದ ಆರಂಭ, ಬಿ. ಹೊಸ ಯುಗದ ಆರಂಭ, ಸಿ. ವಸಂತದ ಆರಂಭ, ಡಿ. ಸುಗ್ಗಿ ಕಾಲ. ಸರಿಯಾದ ಉತ್ತರ ಬಿ. ಹೊಸ ಯುಗದ ಆರಂಭ. ಯುಗಾದಿ ಹಬ್ಬವನ್ನು ಯಾವ ಹಿಂದೂ ಮಾಸದ ಮೊದಲ ದಿನ ಆಚರಿಸಲಾಗುತ್ತದೆ? ಎ. ಕಾರ್ತಿಕ ಮಾಸ, ಬಿ. ಶ್ರಾವಣ ಮಾಸ, ಸಿ. ಚೈತ್ರ ಮಾಸ, ಡಿ. ಆಷಾಢ ಮಾಸ. ಸರಿಯಾದ ಉತ್ತರ ಸಿ. ಚೈತ್ರ ಮಾಸ. ಪ್ರಶ್ನೆ 8. ಯುಗಾದಿ ಹಬ್ಬದಂದು ಜೀವನದ ಕಷ್ಟ ಸುಖಗಳ ಸಮಾನತೆಯನ್ನು ಸಾರಲು ಹಂಚುವ ಪ್ರಸಾದ ಯಾವುದು? ಎ. ಪಾಯಸ, ಬಿ. ಬೇವು ಬೆಲ್ಲ, ಸಿ. ಮೋದಕ, ಡಿ. ಲಾಡು. ಸರಿಯಾದ ಉತ್ತರ ಬಿ. ಬೇವು ಬೆಲ್ಲ. ಪ್ರಶ್ನೆ 9. ಯುಗಾದಿ ಹಬ್ಬದಂದು ವರ್ಷದ ಭವಿಷ್ಯವನ್ನು ತಿಳಿಯಲು ಮಾಡುವ ಕಾರ್ಯಕ್ರಮ ಯಾವುದು? ಎ. ಪಂಚಾಂಗ ಶ್ರವಣ, ಬಿ. ಪುರಾಣ ಪ್ರವಚನ, ಸಿ. ಭಜನೆ, ಡಿ. ಯಕ್ಷಗಾನ. ಸರಿಯಾದ ಉತ್ತರ ಎ. ಪಂಚಾಂಗ ಶ್ರವಣ. ಪ್ರಶ್ನೆ 10. ಯುಗಾದಿ ಹಬ್ಬವು ಯಾವ ಋತುವಿನ ಆಗಮನವನ್ನ ಸೂಚಿಸುತ್ತದೆ? ಎ. ಶರತ್ ಋತು, ಬಿ. ವಸಂತ ಋತು, ಸಿ. ಹೇಮಂತ ಋತು, ಡಿ. ಗ್ರೀಷ್ಮ ಋತು. ಸರಿಯಾದ ಉತ್ತರ ಬಿ. ವಸಂತ ಋತು. ಪ್ರಶ್ನೆ 11. ಬೆಂಗಳೂರು ಕರಗ ಉತ್ಸವವು ಯಾವ ದೇವತೆಗೆ ಸಮರ್ಪಿತವಾಗಿದೆ? ಎ. ದ್ರೌಪದಿ ದೇವಿ, ಬಿ. ಬನಶಂಕರಿ ದೇವಿ, ಸಿ. ಮಾರಮ್ಮ ದೇವಿ, ಡಿ. ಕಾಳಿ ದೇವಿ. ಸರಿಯಾದ ಉತ್ತರ ಎ. ದ್ರೌಪದಿ ದೇವಿ. ಪ್ರಶ್ನೆ 12. ಬೆಂಗಳೂರು ಕರಗವನ್ನು ಯಾವ ಸಮುದಾಯದವರು ಪ್ರಮುಖವಾಗಿ ಆಚರಿಸುತ್ತಾರೆ? ಎ. ಕುರುಬ ಸಮುದಾಯ, ಬಿ. ವಹಿನಿ ಕುಲ ಕ್ಷತ್ರಿಯ ಸಮುದಾಯ, ಸಿ. ಒಕ್ಕಲಿಗ ಸಮುದಾಯ, ಡಿ. ಲಿಂಗಾಯತ ಸಮುದಾಯ. ಸರಿಯಾದ ಉತ್ತರ ಬಿ. ವಹಿನಿ ಕುಲ ಕ್ಷತ್ರಿಯ ಅಥವಾ ತಿಗಳ ಸಮುದಾಯ. ಪ್ರಶ್ನೆ 13. ಬೆಂಗಳೂರು ಕರಗ ಉತ್ಸವವು ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ನಡೆಯುತ್ತದೆ? ಎ. ಜನವರಿ, ಬಿ. ಜೂನ್, ಸಿ. ಮಾರ್ಚ್ ಮತ್ತು ಏಪ್ರಿಲ್, ಡಿ. ನವೆಂಬರ್.
ಸರಿಯಾದ ಉತ್ತರ ಸಿ ಮಾರ್ಚ್ ಅಥವಾ ಏಪ್ರಿಲ್. ಪ್ರಶ್ನೆ 14. ಕರಗ ಹೊರುವ ಅರ್ಚಕರು ಯಾವ ಬಣ್ಣದ ಸೀರೆಯನ್ನ ಧರಿಸುತ್ತಾರೆ? ಎ ಹಸಿರು, ಬಿ ಬಿಳಿ, ಸಿ ಹಳದಿ, ಡಿ ಕೆಂಪು. ಸರಿಯಾದ ಉತ್ತರ ಸಿ ಹಳದಿ. ಪ್ರಶ್ನೆ 15. ಬೆಂಗಳೂರು ಕರಗವು ಯಾವ ಮಸೀದಿಗೆ ಭೇಟಿ ನೀಡುವ ಒಂದು ವಿಶಿಷ್ಟ ಸಂಪ್ರದಾಯವಾಗಿದೆ? ಎ ಜಾಮಾ ಮಸೀದಿ, ಬಿ ತವಕಲ್ ಮಸ್ತಾನ್ ಶಾ ದರ್ಗಾ, ಸಿ ಮಕ್ಕಾ ಮಸೀದಿ, ಡಿ ಹಜರತ್ ಬಾಲೆ ಶಾ ದರ್ಗಾ. ಸರಿಯಾದ ಉತ್ತರ ಬಿ ತವಕಲ್ ಮಸ್ತಾನ್ ಶಾ ದರ್ಗಾ. ಪ್ರಶ್ನೆ 16. ಮೈಸೂರು ಅರಮನೆಯನ್ನು ದಸರಾ ಸಮಯದಲ್ಲಿ ಎಷ್ಟು ಬಲ್ಬ್ಗಳಿಂದ ಬೆಳೆಸಲಾಗುತ್ತದೆ? ಎ ಸುಮಾರು 50,000, ಬಿ 1,00,000ಕ್ಕೂ ಹೆಚ್ಚು, ಸಿ ಸುಮಾರು 25,000, ಡಿ ಸುಮಾರು 75,000. ಸರಿಯಾದ ಉತ್ತರ ಬಿ ಸುಮಾರು 1,00,000ಕ್ಕೂ ಹೆಚ್ಚು. ಪ್ರಶ್ನೆ 17. ಯುಗಾದಿ ಹಬ್ಬದಂದು ಉತ್ತರ ಕರ್ನಾಟಕದಲ್ಲಿ ತಯಾರಿಸುವ ವಿಶೇಷ ಖಾದ್ಯ ಯಾವುದು? ಎ ಇಡ್ಲಿ, ಬಿ ಹೋಳಿಗೆ, ಸಿ ಚಿತ್ರಾನ್ನ, ಡಿ ಪುಳಿಯೋಗರೆ. ಸರಿಯಾದ ಉತ್ತರ ಬಿ ಹೋಳಿಗೆ ಅಥವಾ ಒಬ್ಬಟ್ಟು. ಪ್ರಶ್ನೆ 18. ಕರಗ ಉತ್ಸವದ ಸಮಯದಲ್ಲಿ ಪ್ರದರ್ಶಿಸಲಾಗುವ ವಿಶಿಷ್ಟ ಕಲಾ ಪ್ರಕಾರ ಯಾವುದು? ಎ ಡೊಳ್ಳು ಕುಣಿತ, ಬಿ ವೀರಗಾಸೆ, ಸಿ ವೀರಕುಮಾರರ ಕತ್ತಿ ವರಸೆ, ಸಿ ಯಕ್ಷಗಾನ. ಸರಿಯಾದ ಉತ್ತರ ಸಿ ವೀರಕುಮಾರರ ಕತ್ತಿ ವರಸೆ. ಪ್ರಶ್ನೆ 19. ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವವನ್ನು ಪ್ರಾರಂಭಿಸಿದ ಮೈಸೂರು ಅರಸರು ಯಾರು? ಎ ರಾಜ ಒಡೆಯರ್, ಬಿ ಚಿಕ್ಕದೇವರಾಜ ಒಡೆಯರ್, ಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಡಿ ಯದುವೀರ ಒಡೆಯರ್. ಸರಿಯಾದ ಉತ್ತರ ಎ ರಾಜ ಒಡೆಯರ್. ಈ ವಿಡಿಯೋದ ಕೊನೆಯ ಪ್ರಶ್ನೆ. ದಸರಾ ಹಬ್ಬದ ಬೊಂಬೆ ಹಬ್ಬ ಸಂಪ್ರದಾಯದಲ್ಲಿ ಬೊಂಬೆಗಳನ್ನು ಯಾವ ರೀತಿ ಜೋಡಿಸಲಾಗುತ್ತದೆ? ಎ ವೃತ್ತಾಕಾರದಲ್ಲಿ, ಬಿ ಮೆಟ್ಟಿಲುಗಳ ಮಾದರಿಯಲ್ಲಿ, ಸಿ ಸಾಲು ಸಾಲಾಗಿ, ಡಿ ಚೌಕಾಕಾರದಲ್ಲಿ. ಸರಿಯಾದ ಉತ್ತರ ಬಿ ಮೆಟ್ಟಿಲುಗಳ ಮಾದರಿಯಲ್ಲಿ. ಈ ಒಂದು ವಿಡಿಯೋ ಇಷ್ಟವಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ.